ನಮಸ್ತೆ ವೀಕ್ಷಕರೇ, ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪಪ್ಪ ಒಂದು ಬಾರಿ ಡೈನಿಂಗ್ ಟೇಬಲ್ ಮುಂದೆ ಮುಖದಲ್ಲಿ ಯಾವುದೇ ಮುಜುಗರ ಇಲ್ಲದೆಯೇ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಹೇಳಿದ್ದರು, ನಿನ್ನ ತಮ್ಮನೇ ಎಲ್ಲದಕ್ಕೂ ಅರ್ಹನಾಗಿದ್ದಾನೆ. ಮನೆ ಆಗಲಿ, ಹಣವಾಗಲಿ ಮತ್ತು ಕಂಪನಿ ಆಗಲಿ ಎಲ್ಲವನ್ನೂ ನಾನು ರೋಹನ್ಗೆ ನೀಡಿಬಿಟ್ಟಿದ್ದೇನೆ. ಹೇಗೆಂದರೆ ನಾನು ಈ ಬಿಸ್ನೆಸ್ಗಾಗಿ 15 ವರ್ಷ ಕಷ್ಟಪಟ್ಟಿದ್ದು ಮೆಹ್ರಾ ಕನ್ಸ್ಟ್ರಕ್ಷನ್ನ ಅರ್ಧ ಸತ್ತಿದ್ದ ಪ್ರಾಜೆಕ್ಟ್ಗಳನ್ನು ಎಳೆದು ಜೀವಂತವಾಗಿ ಇರಿಸಿದ್ದು ಅವರಿಗೆ ಮರೆತೇ ಹೋಗಿತ್ತು. ಅಂದು ರಾತ್ರಿ ನಾನು ಮನೆಯಿಂದ ಹೊರಬಂದಾಗ ನನ್ನ ಹತ್ತಿರ ಬರೀ ನನ್ನ ಹಳೆಯ ಕಾರಿತ್ತು ಮತ್ತು ನನ್ನ ಗೌರವ. 2 ವರ್ಷಗಳವರೆಗೆ ನಾನು ಅವರ ಹತ್ತಿರ ಒಂದು ಶಬ್ದವನ್ನು ಮಾತನಾಡಲಿಲ್ಲ. ಇಂದು ಬೆಳಗ್ಗೆ ಇದ್ದಕ್ಕಿದ್ದಂತೆ ಫೋನ್ ವೈಬ್ರೇಟ್ ಆಯಿತು. ಸ್ಕ್ರೀನ್ ಮೇಲೆ ಅಮ್ಮನ ಮೆಸೇಜ್ ಇತ್ತು. ಮನೆಯ ಲೋನ್ ಕಟ್ಟಬೇಕು, ಮಾತನಾಡಬಲ್ಲೆಯಾ ಎಂದು ಇತ್ತು. 1 ಸೆಕೆಂಡ್ ಅಂತೂ ನನಗೆ ನಗು ಬಂತು. ತಾತನವರು ನಿರ್ಮಿಸಿದ್ದ ನಮ್ಮ ಹಳೆಯ ಮನೆ ವರ್ಷಗಳಿಂದ ಫ್ರೀ ಆ್ಯಂಡ್ ಕ್ಲಿಯರ್ ಇತ್ತು. ಅದರ ಮೇಲೆ ಲೋನ್. ಆದರೆ 2ನೇ ಮೆಸೇಜ್ ಬರುತ್ತಿದ್ದಂತೆಯೇ ನಗು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಅವರು ಏನನ್ನು ಅಡಗಿಸಿಟ್ಟಿದ್ದರೋ, ಯಾವುದಕ್ಕೆ ಹೆದರುತ್ತಿದ್ದರೋ ಆ ಸಂಕಷ್ಟದ ಮೇಲೆ ದಪ್ಪ ಅಕ್ಷರಗಳಲ್ಲಿ ನನ್ನ ಹೆಸರೇ ಬರೆಯಲಾಗಿತ್ತು. ನನ್ನ ಹೆಸರು ಶ್ರೇಯಾ ಮೆಹ್ರಾ. ಅತಿ ಹೆಚ್ಚು ಜೀವನವನ್ನು ನಾನು ಇದನ್ನೇ ನಂಬಿ ಕಳೆದಿದ್ದೇನೆ. ಏನೆಂದರೆ ನಿಷ್ಠೆ ಮತ್ತು ಪರಿಶ್ರಮದಿಂದ ಫ್ಯಾಮಿಲಿ ಬಿಸ್ನೆಸ್ ಕೂಡ ಉಳಿಯುತ್ತದೆ. ನಾನು ನಗರದ ಹೊರಗಿನ ಒಂದು ಶಾಂತವಾದ ಕಾಲೋನಿಯಲ್ಲಿ ಬೆಳೆದೆ. ಅಲ್ಲಿ ನಮ್ಮ 2 ಅಂತಸ್ತಿನ ಮನೆ ಇತ್ತು. ಅದನ್ನು ತಾತನವರು ನಿರ್ಮಿಸಿದ್ದರು. ಅವರ ಸಣ್ಣ ಗ್ಯಾರೇಜ್ನ ರಿಪೇರಿ ಅಂಗಡಿ ಒಂದು ಗೌರವಾನ್ವಿತ ಕನ್ಸ್ಟ್ರಕ್ಷನ್ ಕಂಪನಿಯಾಗಿ ಬದಲಾಗಿತ್ತು. ಜನರು ಹೊರಗಿನಿಂದ ನೋಡಿದರೆ ಹೇಳುತ್ತಿದ್ದರು, ವಾವ್, ಎಂತಹ ಪರಿಶ್ರಮ, ಇಂಡಿಯನ್ ಫ್ಯಾಮಿಲಿ ತಮ್ಮ ತಾಕತ್ತಿನಿಂದ ಎಲ್ಲವನ್ನೂ ನಿರ್ಮಿಸಿದ್ದಾರೆ ಎನ್ನುತ್ತಿದ್ದರು. ಆದರೆ ಆ ಗೋಡೆಗಳ ಒಳಗಡೆ ಎಲ್ಲವೂ ಬರೀ ಒಂದೇ ಸತ್ಯದ ಸುತ್ತ ಸುತ್ತುತ್ತಿತ್ತು. ರೋಹನ್ ಸಣ್ಣ ಮಗ, ಮನೆಯ ಏಕೈಕ ಹುಡುಗ, ಅವನೇ ಅಸಲಿ ವಾರಸುದಾರ. ಈ ಮಾತು ನನಗೆ ಅಂದೇ ಅರ್ಥವಾಗಿತ್ತು. ಆಗ ನನಗೆ ಫೇವರಿಟಿಸಮ್ ಎಂಬ ಶಬ್ದ ಸರಿಯಾಗಿ ಹೇಳಲು ಕೂಡ ಬರುತ್ತಿರಲಿಲ್ಲ. ನನಗೆ 12 ವರ್ಷ ವಯಸ್ಸಾದಾಗ ಕಂಪನಿಯ ಕಾರ್ಮಿಕರಿಂದ ರೋಹನ್ಗಾಗಿ ಅವನ 5ನೇ ಬರ್ತ್ಡೇಗೆ ಪೂರ್ತಿ ಮಿನಿ ಫ್ಲ್ಯಾಟ್ ನಿರ್ಮಿಸಿದ್ದರು. ಮರದ ಸಣ್ಣ ಪುಲಿ, ಕಸ್ಟಮ್ ಪ್ಲೇ ಹೌಸ್, ಪೇಂಟಿಂಗ್, ಸ್ಲೈಡ್ ಎಲ್ಲವೂ. ಆ ವರ್ಷ ನನ್ನ ಬರ್ತ್ಡೇಗೆ ನನಗೆ ಬರೀ ಒಂದು ಪುಸ್ತಕದ ಅಂಗಡಿಯ ಗಿಫ್ಟ್ ವೋಚರ್ ಮತ್ತು ಜನರಲ್ ಸ್ಟೋರ್ನಿಂದ ಕೇಕ್ ಸಿಕ್ಕಿತು. ಯಾರೂ ಏನೂ ಹೇಳಲಿಲ್ಲ. ಆದರೆ ಅವನಿಗೆ ಹೆಚ್ಚು ಬೆಲೆ ಇದೆ ಎಂದು ಗಾಳಿಯಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ನಾನು ಅಮ್ಮನ ಹತ್ತಿರ ಕೇಳಿದ್ದೆ ಕೂಡ, ನನಗೆ ಎಂದೂ ಅಂತಹದ್ದು ಏನು ಏಕೆ ಸಿಗುವುದಿಲ್ಲ? ಅಮ್ಮ ಹಗುರವಾದ ಮಂದಹಾಸದೊಂದಿಗೆ ಬರೀ ಇಷ್ಟೇ ಹೇಳಿದರು, ಪಪ್ಪ ಸ್ವಲ್ಪ ಟ್ರೆಡಿಷನಲ್ ಇದ್ದಾರೆ ಮಗಳೇ. ಮಗನಿಗೆ ಜವಾಬ್ದಾರಿ ನೀಡಬೇಕಾಗುತ್ತದೆ. ಅದಕ್ಕಾಗಿಯೇ ಹೆಚ್ಚು ಇನ್ವೆಸ್ಟ್ ಮಾಡುತ್ತಾರೆ. ಅವರ ಪಾಲಿಗೆ ಇವು ಬರೀ ವ್ಯಾಲ್ಯೂಸ್ ಆಗಿದ್ದವು. ನನ್ನ ಪಾಲಿಗೆ ಇದು ಮೆಲ್ಲಗೆ ಆಳವಾಗುತ್ತಿದ್ದ ಗಾಯವಾಗಿತ್ತು. ಈ ಪಾರಂಪರಿಕ ಆಲೋಚನೆ ನನ್ನ ಜೊತೆ ಸ್ಕೂಲ್, ಕಾಲೇಜ್ ಮತ್ತು ಆಮೇಲೆ ಫ್ಯಾಮಿಲಿ ಬಿಸ್ನೆಸ್ವರೆಗೂ ನಡೆದು ಬಂದಿತು. ರೋಹನ್ ಹೇಗೋ ಮಾಡಿ ಕ್ಲಾಸ್ ಪಾಸ್ ಮಾಡುತ್ತಿದ್ದ. ಕೆಲವೊಮ್ಮೆ ಈ ಕೋರ್ಸ್, ಇನ್ನು ಕೆಲವೊಮ್ಮೆ ಆ ಕೋರ್ಸ್. ನಾನು ರಾತ್ರಿಡೀ ಓದುತ್ತಿದ್ದೆ, ಸೈನ್ಸ್ ಪ್ರಾಜೆಕ್ಟ್ ಮಾಡುತ್ತಿದ್ದೆ. ಆನಂತರ ಕಾಲೇಜ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮತ್ತು MBA ಜೊತೆಯಾಗಿ ಪೂರ್ತಿಗೊಳಿಸಿದೆ. ಪ್ರತಿ ಲೀಡರ್ಶಿಪ್ ಕ್ಲಬ್ ಜಾಯ್ನ್ ಆದೆ, ಏಕೆಂದರೆ ಒಂದು ದಿನ ಪಪ್ಪನ ಕಂಪನಿಯಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲೆ ಎಂದುಕೊಂಡಿದ್ದೆ. ಕಾಲೇಜ್ ಮುಗಿಯುತ್ತಿದ್ದಂತೆಯೇ ನಾನು ಮೆಹ್ರಾ ಕನ್ಸ್ಟ್ರಕ್ಷನ್ನಲ್ಲಿ ಫುಲ್ ಟೈಮ್ ಜಾಯ್ನ್ ಆದೆ. ನನಗೆ ಅನ್ನಿಸಿತು, ಅಸಲಿ ಕೆಲಸ ಯಾರು ಮಾಡುತ್ತಿದ್ದಾರೆ ಎಂದು ಈಗಲಾದರೂ ಪಪ್ಪ ನೋಡುತ್ತಾರೆ ಎಂದುಕೊಂಡಿದ್ದೆ. ನಾನು ಎಲ್ಲರಿಗಿಂತ ಮೊದಲು ಆಫೀಸ್ಗೆ ಬರುತ್ತಿದ್ದೆ, ಎಲ್ಲರಿಗಿಂತ ಕೊನೆಯಲ್ಲಿ ಹೋಗುತ್ತಿದ್ದೆ. ಸೈಡ್ ವಿಸಿಟ್, ಪ್ರಾಜೆಕ್ಟ್ ಕೋಆರ್ಡಿನೇಷನ್, ಕಾಂಟ್ರಾಕ್ಟರ್ಸ್ ಜೊತೆ ಮೀಟಿಂಗ್. ನಾನು ಪ್ರತಿ ಡಿಪಾರ್ಟ್ಮೆಂಟ್ನಲ್ಲೂ ಕೆಲಸ ಮಾಡಿದೆ. ಪ್ರತಿ ಫೋರ್ಮನ್, ಪ್ರತಿ ಸಪ್ಲೈಯರ್, ಪ್ರತಿ ಅಕೌಂಟ್ಸ್ ಆಂಟಿಯ ಹೆಸರು ನನಗೆ ನೆನಪಿತ್ತು. ಅತ್ತ ರೋಹನ್ನಿಗೆ ಮೊದಲ ದಿನದಿಂದಲೇ ಏರ್ ಕಂಡೀಷನ್ ಕ್ಯಾಬಿನ್ ಡೈರೆಕ್ಟರ್ ಎಂಬ ಟೈಟಲ್ ಮತ್ತು ಕಂಪನಿಯ ಗಾಡಿ. ಅವನಿಗೆ ಸೈಟ್ ಹೆಲ್ಮೆಟ್ ಎಲ್ಲಿದೆ ಎಂಬುದು ಕೂಡ ತಿಳಿದಿರಲಿಲ್ಲ. ಆದರೂ ಫಲಿತಾಂಶಗಳು ತಾವಾಗಿಯೇ ಮಾತನಾಡುತ್ತವೆ ಎಂದು ನನಗೆ ಭರವಸೆ ಇತ್ತು. ಒಂದು ಬಾರಿ ದೊಡ್ಡ ಸರ್ಕಾರಿ ಹಾಸ್ಪಿಟಲ್ನ ಪ್ರಾಜೆಕ್ಟ್ ಸಮಯಕ್ಕಿಂತ ಬಹಳ ಹಿಂದೆ ಇತ್ತು. ಕ್ಲೈಂಟ್ ಒಂದು ಕಠಿಣ ಡೆಡ್ಲೈನ್ ನೀಡಿದ್ದರು. ಅಂತಹ ಸಮಯದಲ್ಲಿ ರೋಹನ್ ಸ್ಟೇಜ್ ಮ್ಯಾನೇಜ್ ಮಾಡುವ ಹೆಸರಿನಲ್ಲಿ 3 ವಾರದ ಗೋವಾ ಟ್ರಿಪ್ಗೆ ಹೊರಟು ಹೋದನು. ನಾನು ಸ್ವತಃ ಹೋಗಿ ಸೈಟ್ ಸಂಭಾಳಿಸಿದೆ. 6 ವಾರ ಸತತವಾಗಿ 14 ಗಂಟೆ ಕೆಲಸ ಮಾಡಿದೆ. ಟೀಮ್ಗಳ ಶಿಫ್ಟ್ ಬದಲಿಸಿದೆ. ಹೊಸ ಸಪ್ಲೈಯರ್ಸ್ ಹತ್ತಿರ ರೇಟ್ ನೆಗೋಷಿಯೇಟ್ ಮಾಡಿದೆ. ಡಿಸೈನ್ ಟೀಮ್ ಮತ್ತು ಸೈಟ್ ಇಂಜಿನಿಯರ್ಸ್ ಮಧ್ಯೆ ದಿನ ರಾತ್ರಿ ಮೀಟಿಂಗ್ ಮಾಡಿದೆ. ಕೊನೆಯಲ್ಲಿ ನಾವು 2 ದಿನ ಮೊದಲೇ ಪ್ರಾಜೆಕ್ಟ್ ಪೂರ್ತಿಗೊಳಿಸಿದೆವು. ಸೈಟ್ ಹ್ಯಾಂಡ್ ಓವರ್ ದಿನ ಕ್ಲೈಂಟ್ ನನ್ನ ಕೈ ಹಿಡಿದು ಹೇಳಿದರು, ಮೇಡಮ್, ಒಂದು ವೇಳೆ ನೀವಿಲ್ಲದೆ ಹೋಗಿದ್ದರೆ ಈ ಕೆಲಸ ಸಮಯಕ್ಕೆ ಎಂದು ಪೂರ್ತಿಯಾಗುತ್ತಿರಲಿಲ್ಲ. ಪಪ್ಪ ಪಕ್ಕದಲ್ಲೇ ನಿಂತಿದ್ದರು. ನನಗೆ ಒಳಗಿಂದೊಳಗೆ ಖುಷಿಯಾಯಿತು. ಅಂದರೆ ಬಹುಶಃ ಈಗ ಅವರು ನನ್ನನ್ನು ನೋಡುತ್ತಾರೆ ಎಂದುಕೊಂಡಿದ್ದೆ. ಪಪ್ಪ ನಗುತ್ತಾ ಹೇಳಿದರು, ಮೆಹ್ರಾ, ಮನೆಯ ಹುಡುಗರಿಗೆ ಡೆಲಿವರಿ ಮಾಡುವುದು ಹೇಗೆಂದು ತಿಳಿದಿದೆ.
ಅವರ ಬಾಯಿಂದ ಬಂದ ಹುಡುಗರಿಗೆ ಎಂಬ ಶಬ್ದ ನನ್ನ ಎದೆಯಲ್ಲಿ ಹೂತು ಹೋಯಿತು. ಹೇಗೆಂದರೆ ನನ್ನ ಪರಿಶ್ರಮವೂ ಕೂಡ ಹೇಗೋ ಮಾಡಿ ರೋಹನ್ನ ಖಾತೆಗೆ ಹೋಗಿಬಿಟ್ಟಿದೆ ಎಂದು ತಿಳಿಯಿತು. ಆದರೂ ನಾನು ಸುಮ್ಮನಿರುವುದನ್ನೇ ಆರಿಸಿಕೊಂಡೆ. ಒಂದು ಅತಿದೊಡ್ಡ ಆಘಾತ ಅದೊಂದು ರಾತ್ರಿ ಕಾದಿತ್ತು. ಆ ದಿನ ಎಲ್ಲವೂ ಮುಗಿದು ಹೋಗಿತ್ತು. ಅಮ್ಮ ಒಂದು ದಿನ ಹೇಳಿದರು, ಸಂಜೆ ಬೇಗ ಬಂದು ಬಿಡು, ಪಪ್ಪ ಎಲ್ಲರನ್ನೂ ಕರೆಸಿ ಏನೋ ಅನೌನ್ಸ್ ಮಾಡಬೇಕಂತೆ ಎಂದರು. ಬಹುಶಃ ಈಗ ನನ್ನನ್ನು ಆಫಿಷಿಯಲ್ ಪಾರ್ಟ್ನರ್ ಮಾಡುತ್ತಾರೆ ಅಥವಾ ಕನಿಷ್ಠ ಕೆಲವು ಶೇರ್ಗಳನ್ನು ನೀಡುತ್ತಾರೆ ಎಂದು ಯೋಚಿಸಿ ನಾನು ಅವರ ಇಷ್ಟದ ಸ್ಕಾಚ್ ಬಾಟಲ್ ಹಿಡಿದು ತಲುಪಿದೆ. ಡೈನಿಂಗ್ ಟೇಬಲ್ ಬಳಿ ಎಲ್ಲರೂ ಕುಳಿತಿದ್ದರು. ನಾನು, ಮಮ್ಮಿ, ಪಪ್ಪ ಮತ್ತು ರೋಹನ್. ಯಾವಾಗಲೂ ಇರುವಂತೆ ತಮ್ಮ ಸುಳ್ಳು ಕಾನ್ಫಿಡೆನ್ಸ್ನ ನಗುವಿನೊಂದಿಗೆ ಪಪ್ಪ ಗ್ಲಾಸ್ ಎತ್ತಿದರು ಮತ್ತು ರೋಹನ್ ಕಡೆ ಹೆಮ್ಮೆಯಿಂದ ನೋಡುತ್ತಾ ಹೇಳಿದರು, ಇಂದಿನಿಂದ ಕಂಪನಿ, ಈ ಮನೆ ಮತ್ತು ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲವನ್ನು ನನ್ನ ಅಸಲಿ ವಾರಸುದಾರ ರೋಹನ್ ಹೆಸರಿಗೆ ಮಾಡುತ್ತಿದ್ದೇನೆ. ಬರೀ ಇಷ್ಟರಲ್ಲೇ ನನ್ನ ಇಡೀ ಭವಿಷ್ಯವೇ ದಢಾರನೆ ಬಿದ್ದು ಹೋದಂತಾಯಿತು. ನನ್ನ ಪಾಲಿಗೆ ಏನು ಬಂದಿತು? 3 ತಿಂಗಳ ಸ್ಯಾಲರಿ ಮತ್ತು ನಾನು ಮೊದಲಿನಿಂದ ಓಡಿಸುತ್ತಿದ್ದ ಆ ಕಾರ್. ನನ್ನ ಹೃದಯ ಚೂರು ಚೂರಾಯಿತು. ನಾನು ಅಲ್ಲೇ ಮರಗಟ್ಟಿ ಕುಳಿತಿದ್ದೆ. ಅಂದು ರಾತ್ರಿ ನಾನು ಏನನ್ನೂ ಮಾತನಾಡದೆ ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿದ್ದೆ. ಲ್ಯಾಪ್ಟಾಪ್, ಕೆಲವು ಬಟ್ಟೆಗಳು, ತಾತ ಮತ್ತು ಅವರ ಮೊದಲ ಟ್ರಕ್ನ ಒಂದು ಹಳೆಯ ಫೋಟೋ ಮತ್ತು ಕಾರನ್ನು ತೆಗೆದುಕೊಂಡು ನೇರವಾಗಿ ಏರ್ಪೋರ್ಟ್ಗೆ ಹೊರಟೆ. ಮರುದಿನ ಬೆಳಿಗ್ಗೆ ನಾನು ಮುಂಬೈನಲ್ಲಿ ಇದ್ದೆ. ಹೊಸ ನಗರ, ಹೊಸ ಬಾಡಿಗೆಯ ಒಂದು ಸಣ್ಣ ಫ್ಲ್ಯಾಟ್ ಮತ್ತು ನನಗೆ ನಾನೇ ನೀಡಿಕೊಂಡ ಒಂದು ವಾಗ್ದಾನ. ನಾನು ಓಡಿ ಹೋಗುತ್ತಿಲ್ಲ. ನಾನು ನನ್ನನ್ನು ಮತ್ತೆ ನಿರ್ಮಿಸಿಕೊಳ್ಳುತ್ತಿದ್ದೇನೆ. ಮುಂಬೈ ನನ್ನನ್ನು ಹೂಗಳಿಂದ ಸ್ವಾಗತಿಸಲಿಲ್ಲ, ಆದರೆ ಪ್ರಾಮಾಣಿಕತೆಯಿಂದ ಸ್ವಾಗತಿಸಿತು. ಇಲ್ಲಿ ಯಾರಿಗೂ ನನ್ನ ಸರ್ ನೇಮ್ ತಿಳಿದಿರಲಿಲ್ಲ. ಯಾರೂ ನನ್ನ ತಂದೆಯ ಹೆಸರಿನಿಂದ ಇಂಪ್ರೆಸ್ ಆಗಿರಲಿಲ್ಲ. ಅರೆ, ಅವರು ಮೆಹ್ರಾ ಅವರ ಮಗಳಲ್ಲವೇ ಎಂದು ಯಾರೂ ಹೇಳುತ್ತಿರಲಿಲ್ಲ. ಕೇವಲ ನನ್ನ ಕೈಯಲ್ಲಿ ಕೆಲಸವಿತ್ತು ಮತ್ತು ತಲೆಯಲ್ಲಿ ನನ್ನ ಮಿದುಳು. ನಾನು ಒಂದು ಸಣ್ಣ ಕನ್ಸಲ್ಟೆನ್ಸಿ ಶುರು ಮಾಡಿದೆ. ಸರ್, ನಾನು ಪ್ರಾಜೆಕ್ಟ್ ಪ್ಲಾನಿಂಗ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಹೆಲ್ಪ್ ಮಾಡಬಲ್ಲೆ ಎಂದು ಫೋನ್ನಲ್ಲಿ ಡೆವಲಪರ್ಸ್ಗೆ ಕೋಲ್ಡ್ ಕಾಲ್ ಮಾಡುತ್ತಿದ್ದೆ. ಎಷ್ಟು ಜನರು ಫೋನ್ ಕಟ್ ಮಾಡುತ್ತಿದ್ದರು. ಎಷ್ಟೋ ಜನರು ಬರೀ ಇಷ್ಟೇ ಹೇಳುತ್ತಿದ್ದರು, ಮೇಲ್ ಕಳುಹಿಸಿ. ಉತ್ತರ ಯಾರದು ಬರುತ್ತಿರಲಿಲ್ಲ. ನಾನು ಸಾಲವಾಗಿ ತಂದಿದ್ದ ಸೇಫ್ಟಿ ಶೂಸ್ ಧರಿಸಿ ಸೈಟ್ ವಿಸಿಟ್ ಮಾಡುತ್ತಿದ್ದೆ. ಸಂಜೆ ಮನೆಗೆ ಬಂದು ಪ್ರೊಫೆಷನಲ್ ಮತ್ತೆ ಬರೆಯುತ್ತಿದ್ದೆ. ಮೆಲ್ಲಗೆ 2 ಜನರು ಅವಕಾಶ ನೀಡಿದರು. ಒಬ್ಬರು ಮಿಡ್ ಸೈಜ್ ಡೆವಲಪರ್ ನನಗೆ ಒಂದು ಹದಗೆಟ್ಟಿದ ರಿನೋವೇಷನ್ ಸಂಭಾಳಿಸಲು ನೀಡಿದರು. ನಾನು ಟೈಮ್ ಲೈನ್ ಮತ್ತು ಬಜೆಟ್ ಎರಡನ್ನೂ ಹಳಿಗೆ ತಂದೆ. ಆಮೇಲೆ ಅವರೇ ನನ್ನನ್ನು ಇನ್ನೊಬ್ಬ ಕ್ಲೈಂಟ್ಗೆ ರೆಕಮೆಂಡ್ ಮಾಡಿದರು. 1 ವರ್ಷದ ಒಳಗೆ ನಾನು 2 ಪಾರ್ಟ್ ಟೈಮ್ ಮಹಿಳಾ ಅಸಿಸ್ಟೆಂಟ್ಸ್ಗಳನ್ನು ಇರಿಸಿಕೊಂಡೆ. ಅವರು ತಮ್ಮ ಹಳೆಯ ಆಫೀಸ್ನಲ್ಲಿ ಅಂಡರ್ ಎಸ್ಟಿಮೇಟ್ ಆಗುತ್ತಿದ್ದರು ಮತ್ತು ಈಗ ತಮ್ಮನ್ನು ತಾವೇ ಪ್ರೂವ್ ಮಾಡಲು ಬಯಸುತ್ತಿದ್ದರು. ಯಾರೊಬ್ಬರು ನನ್ನನ್ನು ನನ್ನ ಸರ್ ನೇಮ್ನಿಂದಲ್ಲ, ನನ್ನ ಕೆಲಸದಿಂದ ಗುರುತಿಸುತ್ತಿದ್ದಾರೆ ಎಂದು ಮೊದಲ ಬಾರಿಗೆ ನನಗೆ ಅನ್ನಿಸಿತು. ಆನಂತರ ಊರಿನಿಂದ ಇಮೇಲ್ಗಳು ಬರಲಾರಂಭಿಸಿದವು. ಮೊದಲ ಮೇಲ್ ನಮ್ಮ ನೆರೆಮನೆಯ ಶರ್ಮಾ ಆಂಟಿಯದಾಗಿತ್ತು. ಅವರು ಬರೆದಿದ್ದರು, ಮಗಳೇ, ನಿನ್ನ ಹಳೆಯ ಮನೆ ಅಷ್ಟೊಂದು ಚೆನ್ನಾಗಿ ಕಾಣುತ್ತಿಲ್ಲ. ಹುಲ್ಲು ಬೆಳೆದು ಹೋಗಿದೆ, ಪೇಂಟ್ ಉದುರುತ್ತಿದೆ ಮತ್ತು ಮೆರಾ ಕನ್ಸ್ಟ್ರಕ್ಷನ್ ಟ್ರಕ್ ಕೂಡ ಈಗ ಹೆಚ್ಚಾಗಿ ಕಾಣಿಸುತ್ತಿಲ್ಲ. ನಿನ್ನ ಪಪ್ಪ ಕ್ಲಬ್ನ ಮೆಂಬರ್ಶಿಪ್ ಕೂಡ ರಿನ್ಯೂ ಮಾಡಿಸಿಲ್ಲ. ಏನೋ ಎಡವಟ್ಟಾದಂತೆ ಕಾಣುತ್ತಿದೆ ಎಂದು ಬರೆದಿದ್ದರು. ನಾನು ಮೇಲ್ ಓದಿದೆ ಮತ್ತು ರಿಪ್ಲೈ ಮಾಡದೆಯೇ ಬಂದ್ ಮಾಡಿದೆ. 1 ತಿಂಗಳ ನಂತರ ಮಾರ್ಟಿನ್ನ ಮೇಲ್ ಬಂತು. ಅವನು ವರ್ಷಗಳಿಂದ ಪಪ್ಪ ಜೊತೆ ಹೆಡ್ ಎಸ್ಟಿಮೇಟರ್ ಆಗಿದ್ದನು. ಶ್ರೇಯಾ, ಇಂದು ನಾನು ಕಂಪನಿ ಬಿಟ್ಟೆ, ಕಾಸ್ಟ್ಲಿ ಎಂದು ಹೇಳಿ. ರೋಹನ್ 2 ಹಳೆಯ ಸೀನಿಯರ್ ಸ್ಟಾಪ್ಗಳನ್ನು ತೆಗೆದು ಹಾಕಿದನು. ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಎಂದು ಅನಿಸುತ್ತಿದೆ. ನಿನಗೆ ಮೊದಲು ತಿಳಿಸೋಣ ಎಂದು ಅಂದುಕೊಂಡೆ. ನಾನು ಆ ಮೇಲ್ ಕೂಡ ಡಿಲೀಟ್ ಮಾಡಿದೆ. ಆದರೆ ಹೃದಯದಲ್ಲಿ ಒಂದು ಹಗುರವಾದ ನೋವಂತೂ ಉಂಟಾಯಿತು. ಆಮೇಲೆ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಬರೆದರು, ಕಾಂಟ್ರಾಕ್ಟ್ಗಳು ಮುರಿದು ಹೋಗುತ್ತವೆ. ಒಬ್ಬ ಸಬ್ ಕಾಂಟ್ರಾಕ್ಟರ್ ತಿಳಿಸಿದರು, ಪೇಮೆಂಟ್ಗಳು ಲೇಟ್ ಆಗುತ್ತಿವೆ. ಯಾವುದೋ ಡೆವಲಪರ್ ಎಚ್ಚರಿಸಿದರು, ಒಂದು ವೇಳೆ ಕ್ವಾಲಿಟಿ ಹೀಗೆಯೇ ಇದ್ದರೆ ಕಂಪನಿಯನ್ನು ದೊಡ್ಡ ಸೈಟ್ನಿಂದ ಹೊರಹಾಕಬಹುದು. ಪ್ರತಿ ಮೇಲ್ ನನ್ನ ತಾತನವರು ನಿರ್ಮಿಸಿದ್ದ ಕಂಪನಿಯ ಬಿಂಬವನ್ನು ಇನ್ನೂ ಸ್ವಲ್ಪ ಒಡೆಯುತ್ತಿರುವುದು ತೋರಿಸುತ್ತಿತ್ತು. ಮತ್ತು ನನ್ನ ಪಾಲಿಗೆ ಇದೆಲ್ಲವೂ ಈಗ ನನ್ನ ಜವಾಬ್ದಾರಿಯಾಗಿರಲಿಲ್ಲ. ನಾನು ನನ್ನನ್ನೇ ಸಮರ್ಥಿಸಿಕೊಂಡೆ, ಇದು ಇನ್ನು ಮುಂದೆ ನಂದಲ್ಲ. ಆನಂತರ ಒಂದು ರಾತ್ರಿ ನನ್ನ ಫೋನ್ ಮೇಲೆ ಒಂದು ಅನ್ನೌನ್ ನಂಬರ್ನಿಂದ ವಾಟ್ಸಪ್ ಮೆಸೇಜ್ ಬಂತು. ಅದರಲ್ಲಿ 2 ಹಳೆಯ ಉದ್ಯೋಗಿಗಳ ಚಾಟ್ನ ಮಸುಕಾದ ಸ್ಕ್ರೀನ್ ಶಾಟ್ ಇತ್ತು. ಮಾತುಕತೆ ಅವರ ಆನ್ ಪೇಯ್ಡ್ ಸ್ಯಾಲರಿ ಬಗ್ಗೆ ಮತ್ತು ಈ ಬಗ್ಗೆ ನಡೆಯುತ್ತಿತ್ತು. ಅಂದರೆ ಕಂಪನಿ ಬಹುಶಃ ಕೆಲವು ವಾರಗಳಲ್ಲಿ ಮುಚ್ಚಿ ಹೋಗಬಹುದು. ಕೆಳಗೆ ಒಂದು ಸಾಲು ಬರೆಯಲಾಗಿತ್ತು, ನೀನು ನಿನ್ನ ಮಮ್ಮಿ ಪಪ್ಪಾಗೆ ಫೋನ್ ಮಾಡಬೇಕು. ನಾನು ಫೋನ್ ಟೇಬಲ್ ಮೇಲೆ ಇಟ್ಟೆ. ಆಫೀಸ್ನ ಕಿಟಕಿಯಿಂದ ಮುಂಬೈನ ಲೈಟ್ಸ್ ಗಾಜಿನ ಮೇಲೆ ಹೊಳೆಯುತ್ತಿದ್ದವು. ಅದೇ ಕ್ಷಣ ಮೊದಲ ಬಾರಿಗೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಫೀಲಿಂಗ್ ಬಂತು. ಯಾವ ಜನರು ನನ್ನನ್ನು ಅರ್ಹಳಲ್ಲ, ಬರೀ ಮಗಳು ಎಂದು ಹೊರಹಾಕಿದ್ದರೋ ಅವರು ಈಗ ಬಹುಶಃ ನನ್ನ ಅಗತ್ಯಕ್ಕೆ ಸಿಲುಕಿಕೊಂಡಿದ್ದರು.
ಬ್ರೇಕಿಂಗ್ ಪಾಯಿಂಟ್ ಯಾವುದೇ ದೊಡ್ಡ ಧಮಾಕದ ಜೊತೆ ಬರಲಿಲ್ಲ. ಪೂರ್ತಿ ಶಾಂತವಾಗಿ ಒಂದು ಮಂಗಳವಾರದ ಬೆಳಗ್ಗೆ ಬಂದಿತು. ಆಗ ನಾನು ನನ್ನ ಕ್ಲೈಂಟ್ಗಾಗಿ ಮೆಟೀರಿಯಲ್ ಶೆಡ್ಯೂಲ್ ಚೆಕ್ ಮಾಡುತ್ತಿದ್ದೆ. ಫೋನ್ ಕೇವಲ ಒಂದು ಸಾರಿ ವೈಬ್ರೇಟ್ ಆಯಿತು. ಆಮೇಲೆ ನೋಡೋಣ ಎಂದುಕೊಂಡೆ. ಆದರೆ ಪ್ರಿವ್ ಲೈನ್ ನನ್ನನ್ನು ಅಲ್ಲೇ ತಡೆಯಿತು. ಮನೆಯ ಲೋನ್ ಕಟ್ಟಬೇಕು, ಮಾತನಾಡಬಲ್ಲೆಯಾ? ಮೆಸೇಜ್ ಅಮ್ಮನದಾಗಿತ್ತು. ಸುಮಾರು 2 ವರ್ಷಗಳಿಂದ ನಮ್ಮ ಮಧ್ಯೆ ಬರೀ ಫಾರ್ಮಲ್ ಮಾತುಕತೆ ನಡೆಯುತ್ತಿತ್ತು. ಹ್ಯಾಪಿ ಬರ್ತ್ಡೇ ಮಗಳೇ, ದುರ್ಗಾ ಪೂಜೆಯ ಶುಭಾಶಯಗಳು. ಯಾವಾಗ ಅವರು ನನ್ನ ಎದುರೇ ನನ್ನ ಹಕ್ಕನ್ನು ಇನ್ನೊಬ್ಬರ ಹೆಸರಿಗೆ ಮಾಡಿದ್ದರೋ ಅದರ ಉಲ್ಲೇಖ ಎಂದಿಗೂ ಮಾಡಿರಲಿಲ್ಲ. ಮತ್ತು ಈಗ ಇದ್ದಕ್ಕಿದ್ದಂತೆ ಅವರು ಮನೆಯ ಲೋನ್ ಬಗ್ಗೆ ಮಾತನಾಡುತ್ತಿದ್ದರು. ಆ ಮನೆಯು ಸಂಪೂರ್ಣವಾಗಿ ಪೇಡ್ ಆಫ್ ಆಗಿತ್ತು. ಆಗ ನಾನು ಊರು ಬಿಟ್ಟು ಹೋಗಿದ್ದೆ. ನನಗೆ ತುಂಬ ಕೋಪ ಬಂದಿತ್ತು. ನಾನು ಟ್ಯಾಬ್ಲೆಟ್ ಪಕ್ಕಕ್ಕಿಟ್ಟೆ. ಅಂಗೈಗಳು ಹಣೆ ಮುಟ್ಟಿದವು ಮತ್ತು ಮೆಸೇಜ್ ಮತ್ತೊಮ್ಮೆ ಓದಿದೆ. ಯಾವುದೇ ರೀತಿಯ ಸಾರಿ ಇಲ್ಲ. ನಾವು ತಪ್ಪು ಮಾಡಿದೆವು ಎಂಬ ಭಾವವಿಲ್ಲ. ಕೇವಲ ನೇರವಾಗಿ ಒಂದು ಪ್ರಾಬ್ಲಮ್ ಮತ್ತು ನಾನು ಮತ್ತೆ ಫ್ರೀಯಾಗಿ ಸೊಲ್ಯೂಷನ್ ಆಗಿ ಬದಲಾಗುತ್ತೇನೆ ಎಂಬ ಭರವಸೆ. ನಾನು ಅತಿಯಾಗಿ ಯೋಚಿಸದೆ ರಿಪ್ಲೈ ಟೈಪ್ ಮಾಡಿದೆ. ನಿಮ್ಮ ಅಸಲಿ ವಾರಸುದಾರನಲ್ಲಿ ಕೇಳಿ ಅಮ್ಮ, ಮತ್ತು ಸೆಂಡ್ ಒತ್ತಿದೆ. ಮೊದಲ ಬಾರಿಗೆ ಜೀವನದಲ್ಲಿ ನಾನು ಸತ್ಯವನ್ನು ಯಾವುದೇ ಮುಲಾಜಿಲ್ಲದೆ ಕಳುಹಿಸಿದೆ. ತಕ್ಷಣವೇ ಟೈಪಿಂಗ್ನ 3 ಡಾಟ್ಸ್ ಕಾಣಿಸಲಾರಂಭಿಸಿದವು. ಶ್ರೇಯಾ ಪ್ಲೀಸ್, ಹೀಗೆ ಮಾಡಬೇಡ. ನಾವು ಸಂಕಷ್ಟದಲ್ಲಿದ್ದೇವೆ. ನಿನ್ನ ಪಪ್ಪ ಒಪ್ಪುತ್ತಿಲ್ಲ. ಆದರೆ ಕಂಪನಿ. ನಾನು ಫೋನ್ ಸೈಲೆಂಟ್ ಮಾಡಿದೆ. ಪೂರ್ತಿ ದಿನ ಕೆಲಸದಲ್ಲಿ ಮನಸ್ಸು ನಿಲ್ಲಲಿಲ್ಲ. ಮಿದುಳು ಪದೇ ಪದೇ ಅದೇ ಮಾತಿಗೆ ಮರಳುತ್ತಿತ್ತು. ಮನೆಯ ಮೇಲೆ ಲೋನ್ ಅಂದರೆ ಅದರ ಅರ್ಥ ಹತಾಶೆ. ಇದರರ್ಥ ಯಾವುದು ಅವರಿಗೆ ನನ್ನ ಗೌರವಕ್ಕಿಂತಲೂ ಅತಿ ಹೆಚ್ಚು ಪ್ರಿಯವಾಗಿತ್ತೋ ಆ ಒಂದು ವಸ್ತುವನ್ನು ಕೂಡ ಅಡವಿಟ್ಟಿದ್ದಾರೆ. ಮತ್ತು ಅವರು ಯಾರನ್ನು ಸ್ವತಃ ಹೊರಹಾಕಿದ್ದರೋ ಆ ಮಗಳಿಗೆ ಮೆಸೇಜ್ ಮಾಡುತ್ತಿದ್ದಾರೆಂದರೆ ಹಾಗಾದರೆ ಪರಿಸ್ಥಿತಿ ನಿಜವಾಗಿಯೂ ಬಹಳ ಕೆಟ್ಟದಾಗಿದೆ. ಸಂಜೆ ಸುಮಾರು 6 ಗಂಟೆಯ ಹೊತ್ತಿಗೆ ನಾನು ಆಫೀಸ್ನಿಂದ ಹೊರಡಬೇಕೆನ್ನುವಷ್ಟರಲ್ಲಿ ಇನ್ನೊಂದು ನೋಟಿಫಿಕೇಶನ್ ಬಂತು. ಈ ಬಾರಿ ಪಪ್ಪನ ಹೆಸರು ಸ್ಕ್ರೀನ್ ಮೇಲಿತ್ತು. 2 ವರ್ಷಗಳ ಹಿಂದೆ ಕೊನೆಯ ಬಾರಿ ಮಾತನಾಡುವಾಗ ಅವರು ಹೇಳಿದ್ದರು, ಎಲ್ಲವನ್ನು ರೋಹನ್ ಡಿಸರ್ವ್ ಮಾಡುತ್ತಾನೆ, ನೀನಲ್ಲ ಎಂದಿದ್ದರು. ನಾನು ಕಾಲ್ ಕಟ್ ಮಾಡಿದೆ. ಕೆಲವು ಸೆಕೆಂಡ್ ನಂತರ ವಾಯ್ಸ್ ಮೇಲ್ ಬಂತು. ನಾನು ಸ್ವಲ್ಪ ಹೊತ್ತಿನವರೆಗೆ ಪ್ರತಿರೋಧ ಒಡ್ಡಿದೆ. ಆನಂತರ ಕುತೂಹಲಕ್ಕೆ ಸೋತೆ. ರೆಕಾರ್ಡಿಂಗ್ ಪ್ಲೇ ಮಾಡಿದೆ. ಶ್ರೇಯಾ, ನನಗೆ ಗೊತ್ತು ನೀನು ಸಿಟ್ಟಿನಲ್ಲಿದ್ದೀಯಾ ಮತ್ತು ಅದು ನಿನ್ನ ಹಕ್ಕಾಗಿದೆ. ಆದರೆ ಕಂಪನಿಯ ಮೇಲೆ ಬಹಳ ಪ್ರೆಷರ್ ಇದೆ. ನಮ್ಮ ಹತ್ತಿರ ಆಪ್ಷನ್ಸ್ಗಳು ಮುಗಿದು ಹೋಗುತ್ತಿವೆ. ಅವರು ಕಂಪನಿಗೆ ಚಾಲೆಂಜಸ್ ಇದೆ ಎನ್ನುತ್ತಿದ್ದರು. ಕೊಲ್ಯಾಪ್ಸ್ ಆಗುತ್ತಿದೆ ಎಂದು ಹೇಳುವ ಧೈರ್ಯವಿರಲಿಲ್ಲ. ಬಹಳ ಹೊತ್ತು ಮೌನವಿತ್ತು. ಆನಂತರ ಅವರ ದನಿ ಬಹಳ ಮೆತ್ತಗಾಯಿತು. ನಮಗೆ ನಿನ್ನ ಸಹಾಯ ಬೇಕು. ಗಂಟಲಲ್ಲಿ ಏನೋ ಸಿಲುಕಿಕೊಂಡಂತಾಯಿತು. ಸಿಂಪತಿಯಿಂದಲ್ಲ, ನನ್ನ ವಿಚಿತ್ರವಾದ ಉಲ್ಟಾ ಹೊಡೆತದಿಂದ. ಜೀವನದಲ್ಲಿ ಮೊದಲ ಬಾರಿಗೆ ಪಪ್ಪ ನನ್ನ ಹತ್ತಿರ ಏನೋ ಒಂದನ್ನು ಕೇಳಿದರು. ಇದುವರೆಗಂತೂ ಯಾವಾಗಲೂ ನಾನೇ ನೀಡಿದ್ದೆ. ನನ್ನ ಸಮಯ, ನನ್ನ ಮಿದುಳು, ನನ್ನ ನಿದ್ದೆ, ನನ್ನ ಯೌವನ. ಮತ್ತು ಇದಕ್ಕೆ ಬದಲಾಗಿ ಕೇವಲ ನನಗೆ ನೆಗ್ಲೆಕ್ಟ್ ಮತ್ತು ಇನ್ಸಲ್ಟ್ ಸಿಕ್ಕಿತು. ಈಗ ಬಹುಶಃ ಅವರಿಗೆ ಮೊದಲ ಬಾರಿಗೆ ಅರ್ಥವಾಗುತ್ತಿದೆ. ಅಂದರೆ ಯಾರ ಮೇಲಾದರೂ ಅವಲಂಬಿತರಾಗಿರುವುದು ಹೇಗನಿಸುತ್ತದೆ ಎಂದು. ಏಕೆಂದರೆ ಎದುರಿಗಿರುವವರು ಹೌದು ಎಂದು ಹೇಳಬಹುದು, ಇಲ್ಲ ಎಂದು ಹೇಳಬಹುದು ಎಂಬ ಭಯವೂ ಇರುತ್ತದೆ. ನಾನು ಅಂದೇ ರಾತ್ರಿ ಪಪ್ಪಾಗೆ ಕಾಲ್ ಮಾಡಿದೆ. ಅನಿವಾರ್ಯತೆಯಿಂದಲ್ಲ, ಕ್ಲಾರಿಟಿಯಿಂದ. ನಾವು ಮುಂದೆ ಏನೇ ಮಾತನಾಡಲಿ ಅದಕ್ಕೂ ಮೊದಲು ನಾನು ಪೂರ್ತಿ ಸತ್ಯ ತಿಳಿಯಲು ಬಯಸುತ್ತೇನೆ. ನಾನು ನೇರವಾಗಿ ಹೇಳಿದೆ, ಯಾವ ಲೋನ್, ಅದೆಷ್ಟು ಔಟ್ ಸ್ಟ್ಯಾಂಡಿಂಗ್ ಪೇಟೆಂಟ್ಗಳಿವೆ, ಯಾವ ಯಾವ ಪ್ರಾಜೆಕ್ಟ್ಗಳು ನಿಂತು ಹೋಗಿವೆ, ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸಬೇಕಾಗುತ್ತದೆ. ಸಹಾಯ ಮಾಡಬೇಕೋ ಬೇಡವೋ ಎಂದು ಆಮೇಲೆ ಯೋಚಿಸುವೆ. ಅವರು ಸುಸ್ತಾದ ಉಸಿರು ಬಿಟ್ಟರು. ಇದನ್ನು ನಾನು ಮೊದಲು ಎಂದೂ ಕೇಳಿರಲಿಲ್ಲ. ಮನೆಗೆ ಬಾ ಅಂದರು. ಎಲ್ಲವನ್ನು ತೋರಿಸಿಕೊಡುವೆ. ಮನೆ, ಈ ಶಬ್ದ ಈಗ ವಿಚಿತ್ರವಾಗಿ ಅನಿಸುತ್ತಿತ್ತು. ಆದರೂ ಸಹ ನಾನು ಟಿಕೆಟ್ ಬುಕ್ ಮಾಡಿದೆ. ಪ್ಲೇನಿಂದ ಹೊರಬರುವಾಗ ನನಗೆ ಮೊದಲ ಬಾರಿಗೆ ಅನ್ನಿಸಿತು, ನಾನು ಮಗಳಾಗಿ ಮರಳುತ್ತಿಲ್ಲ, ನಾನು ಒಬ್ಬಳು ನೆಗೋಷಿಯೇಟರ್ ಆಗಿ ಮರಳುತ್ತಿದ್ದೇನೆ. ನಾನು ಏರ್ಪೋರ್ಟ್ನಿಂದ ಬಾಡಿಗೆಗೆ ಕಾರ್ ತಗೊಂಡೆ ಮತ್ತು ಅದೇ ಹಳೆಯ ಹಾದಿಯಲ್ಲಿ ಹೊರಟೆ. ಮೆಹ್ರಾ ಕನ್ಸ್ಟ್ರಕ್ಷನ್ ಬೋರ್ಡ್, ಹಳೆಯ ಸೊಸೈಟಿ ಮತ್ತು ಆ ತಿರುವು. ಅಲ್ಲಿ ಬಾಲ್ಯದಲ್ಲಿ ಸೈಕಲ್ ನಡೆಸುವಾಗ ನಾನು ಬಿದ್ದಿದ್ದ ನೆನಪಾಯಿತು. ಎಲ್ಲವೂ ಚಿರಪರಿಚಿತವಾಗಿತ್ತು. ಆದರೆ ನಾನು ಈಗ ಮೊದಲಿನಂತಿರಲಿಲ್ಲ. ನಾನು ನನ್ನ ಹಳೆಯ ಮನೆಯ ಹತ್ತಿರ ತಲುಪಿದಾಗ ಒಳಗಡೆ ಅಡಗಿಸಿಟ್ಟಿದ್ದ ನೆನಪುಗಳು ಎಚ್ಚರವಾದವು. ಅಮ್ಮನ ಸಂಡೇ ಸ್ಪೆಷಲ್ ರಾಜ್ಮಾ ರೈಸ್ ಮತ್ತು ಪಪ್ಪ ಅವರ ಭಾರವಾದ ದನಿ. ಅದು ಪ್ರತಿ ಬಾರಿ ರೋಹನ್ನ ಸಣ್ಣ ಅಚೀವ್ಮೆಂಟ್ಗೂ ಹೇಗೆ ಮೊಳಗುತ್ತಿತ್ತೆಂದರೆ ಅವನು ಒಲಿಂಪಿಕ್ಸ್ ಗೆದ್ದಿದ್ದಾನೆ ಎನ್ನುವಂತೆ. ಆದರೆ ಯಾವ ದೃಶ್ಯ ನನ್ನ ಮುಂದೆ ಬಂದಿತೋ ಅದಕ್ಕಾಗಿ ನಾನು ಸಿದ್ಧವಿರಲಿಲ್ಲ. ಮನೆಯ ಹಚ್ಚ ಹಸಿರಾದ ಲಾನ್ನಲ್ಲಿ ಈಗ ಅಲ್ಲಲ್ಲಿ ಒಣಗಿದ ಹಳದಿ ಪ್ಯಾಚ್ಗಳಿದ್ದವು. ಕಿಟಕಿಗಳ ಪೇಂಟ್ ಉದುರಿ ಹೋಗಿತ್ತು. ಡ್ರೈವೇನಲ್ಲಿ ಬಿರುಕುಗಳಿದ್ದವು. ಹೆಮ್ಮೆಯಿಂದ ಹೊರಗೆ ಪಾರ್ಕ್ ಆಗುತ್ತಿದ್ದ ಆ ಕಂಪನಿಯ ದೊಡ್ಡ ಟ್ರಕ್ ಅದು ಎಲ್ಲೂ ಇರಲಿಲ್ಲ. ನಾನು ಬೆಲ್ ಬಾರಿಸದೆಯೇ ಬಾಗಿಲು ತೆರೆದೆ. ಲಾಕ್ ಕೂಡ ಇರಲಿಲ್ಲ. ಒಳಗಡೆ ಹೋಗುತ್ತಿದ್ದಂತೆಯೇ
ಯಾವುದೋ ಕೇಸ್ನ ಫೈಲ್ ಮಧ್ಯೆ ಬಂದಿದ್ದೇನೆಂದು ನನಗೆ ಅನ್ನಿಸಿತು. ಡ್ರಾಯಿಂಗ್ ರೂಮ್ನ ಸೆಂಟರ್ ಟೇಬಲ್ ಮೇಲೆ ಕಾಗದಗಳ ರಾಶಿಯೇ ಇತ್ತು. ವಿದ್ಯುತ್ ಬಿಲ್, ಬ್ಯಾಂಕ್ ನೋಟಿಸ್, ಲೋನ್ ಸ್ಟೇಟ್ಮೆಂಟ್ಸ್, ಕಾಂಟ್ರಾಕ್ಟ್ಗಳ ದೂರುಗಳು, ಎಲ್ಲದರ ಮೇಲೆ ಕೆಂಪು ಬಣ್ಣದಲ್ಲಿ ಲೀಗಲ್ ನೋಟಿಸ್ ಮತ್ತು ಫೈನಲ್ ವಾರ್ನಿಂಗ್ ನಂತಹ ಮುದ್ರೆಗಳಿದ್ದವು. ಅಮ್ಮ ಸೋಫಾ ಮೇಲೆ ಕುಳಿತು ತನ್ನ ಬೆರಳುಗಳನ್ನು ಉಜ್ಜಿಕೊಳ್ಳುತ್ತಿದ್ದಳು. ಪಪ್ಪ ಅತ್ತ ಇತ್ತ ಅಡ್ಡಾಡುತ್ತಿದ್ದರು. ಅವರ ಹೆಗಲುಗಳು ಬಗ್ಗಿದ್ದವು. ಹಿಂದೊಮ್ಮೆ ಕೋಣೆಗೆ ಬರುತ್ತಲೇ ಇಡೀ ವಾತಾವರಣವನ್ನೇ ಕಂಟ್ರೋಲ್ ಮಾಡುತ್ತಿದ್ದವರು ಇಂದು ಬಹಳ ಸಣ್ಣವರಾಗಿ ಕಾಣುತ್ತಿದ್ದರು. ರೋಹನ್ ಒಂದು ಪಕ್ಕದಲ್ಲಿ ಆರಾಮ್ ಕುರ್ಚಿಯ ಮೇಲೆ ಕುಳಿತು ಮೊಬೈಲ್ ಸ್ಕ್ರಾಲ್ ಮಾಡುತ್ತಿದ್ದ. ಹೇಗೆಂದರೆ ಅವನಿಗೆ ಇಲ್ಲಿರುವುದು ಒಂದು ಬೋರಿಂಗ್ ಮೀಟಿಂಗ್ ಎಂದು ಅನಿಸುತ್ತಿರುವಂತೆ. ಮುಖ ಗೋವಾದ ಬಿಸಿಲಿಗೆ ಕಪ್ಪಾಗಿತ್ತು. ಅಮ್ಮ ಎದ್ದಳು. ಶ್ರೇಯಾ ಮಗಳೇ, ನೋಡು ಈಗ. ಪಪ್ಪನ ನಡಿಗೆ ನಿಂತಿತು. ಧನ್ಯವಾದಗಳು ಬಂದಿದ್ದಕ್ಕೆ ಅಂದರು. ಪರಿಸ್ಥಿತಿ ಆಲೋಚನೆಗಿಂತಲೂ ಹೆಚ್ಚು ಹದಗೆಟ್ಟಿದೆ. ನಾನು ನೇರವಾಗಿ ಟೇಬಲ್ ಹತ್ತಿರ ಹೋದೆ. ಬ್ಯಾಗ್ ಕೆಳಗಿಟ್ಟೆ ಮತ್ತು ಕಾಗದ ಎತ್ತಿಕೊಂಡು ನೋಡಲಾರಂಭಿಸಿದೆ. ನಂಬರ್ಗಳು ಅದೆಷ್ಟು ಕೆಟ್ಟದಾಗಿದ್ದವೆಂದರೆ ಕೆಲವು ಕ್ಷಣ ಉಸಿರು ನಿಂತಂತಾಯಿತು. ಮಿಸ್ಡ್ EMI, ಪೆನಾಲ್ಟಿ ಮೇಲೆ ಪೆನಾಲ್ಟಿ, ಪ್ರಾಜೆಕ್ಟ್ ಡಿಲೇ, ಯಾವುದೋ ಕಾರಣದಿಂದ ಕಾಂಟ್ರಾಕ್ಟ್ ಮುರಿದು ಹೋಗಿರುವ ನೋಟಿಸ್ಗಳು, ಎಲ್ಲವೂ ಒಂದೇ ಬಾರಿ. ನೀವು ಮನೆಯ ಮೇಲೆ ಲೋನ್ ತಗೊಂಡಿದ್ದೀರಾ? ನಾನು ಮೆಲ್ಲನೆ ಕೇಳಿದೆ. ಪಪ್ಪ ಗಂಟಲಲ್ಲಿ ಉಗುಳು ನುಂಗಿದರು. ಕಂಪನಿಗೆ ಕ್ಯಾಶ್ ಫ್ಲೋ ಬೇಕಿತ್ತು. ಬರೀ ಸ್ವಲ್ಪ ಸಮಯದವರೆಗೆ ಅಷ್ಟೇ. ನಾನು ಬ್ಯಾಂಕ್ನ ರೆಡ್ ಸ್ಟ್ಯಾಂಪ್ ನೋಟಿಸ್ ಎತ್ತಿಕೊಂಡೆ. ಏನು, ಇದೇ ಮಾತನ್ನು ನೀವು ಬ್ಯಾಂಕ್ನವರಿಗೂ ಹೇಳಿದ್ದೀರಾ? ಏಕೆಂದರೆ ಅವರ ಪ್ರಕಾರವಂತೂ ಈ ಸ್ವಲ್ಪ ಸಮಯದ ಮಾತು ಈಗ ಹರಾಜಿನ ಹತ್ತಿರ ತಲುಪಿದೆ. ರೋಹನ್ ಕೊನೆಗೂ ಮೊಬೈಲ್ನಿಂದ ದೃಷ್ಟಿ ಎತ್ತಿದನು. ಸಿಡಿಮಿಡಿಗೊಂಡು ಹೇಳಿದನು, ಏನು, ನಾವು ಈಗ ಲೆಕ್ಚರ್ ಮೋಡ್ನಿಂದ ಹೊರಬರಲು ಸಾಧ್ಯವಿಲ್ಲವೇ? ಪಪ್ಪ ಹೇಳಿದ್ದಾರೆ ನೀನು ಸಹಾಯ ಮಾಡಲು ಬಂದಿದ್ದೀಯಾ ಎಂದು, ಹೊರತು ಜಡ್ಜ್ ಆಗಲು ಅಲ್ಲ. ನಾನು ಬಹಳ ಮೆಲ್ಲನೆ ಅವನ ಕಡೆಗೆ ತಲೆ ತಿರುಗಿಸಿದೆ. ನಿನಗೆ ಇದು ಲೆಕ್ಚರ್ ಎಂದು ಅನಿಸುತ್ತಿದೆಯೇ? ಅವನ ಮುಖದ ನಗು ಬಾಡಿ ಹೋಯಿತು. ನಾನು ಬೇರೆ ಪೇಪರ್ ಎತ್ತಿಕೊಂಡೆ. ಎಕ್ಸ್ಪೆನ್ಸ್ ಸಮರಿ, ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ಸ್, ಟ್ರಾವೆಲ್ ಇನ್ವಾಯ್ಸ್. ಇದನ್ನು ತಿಳಿಸಿ ರೋಹನ್, ನೀನು ಅದೆಷ್ಟು ಪರ್ಸನಲ್ ಟ್ರಿಪ್ಗಳನ್ನು ಕ್ಲೈಂಟ್ಸ್ ಮೀಟಿಂಗ್ ಹೆಸರಿನಲ್ಲಿ ಮಾಡಿದ್ದೀಯಾ ಎಂದು ಕಂಪನಿಗೆ ತಿಳಿಯುವುದಿಲ್ಲ ಅಂದುಕೊಂಡಿದ್ದೀಯಾ? ಗೋವಾ, ದುಬೈ, ಕೇರಳದ ರೆಸಾರ್ಟ್, ಆ ಬೋಟ್ ರೈಡ್ ಮತ್ತು ಈ ಸ್ಪಾ ಪ್ಯಾಕೇಜ್. ರೋಹನ್ನ ದವಡೆ ಬಿಗಿಯಾಯಿತು. ನಾನು ರಿಲೇಷನ್ ಬೆಳೆಸುತ್ತಿದ್ದೆ. ಅದನ್ನೇ CEO ಮಾಡೋದು. ನಾನು ದನಿ ಎತ್ತರಿಸದೇ ಹೇಳಿದೆ, ನೀನು ಯಾವಾಗ CEOನಂತಿದ್ದೆ? ನೀನಂತೂ ಕೇವಲ ಒಬ್ಬ ಕೆಟ್ಟು ಹೋದ ಮಗುವಿನ ಕೈಗೆ ಲೋಡೆಡ್ ಗನ್ ನೀಡಿದರೆ ಹೇಗಿರುತ್ತದೆಯೋ ಹಾಗಿದ್ದೆ. ಪಪ್ಪ ಮಧ್ಯದಲ್ಲಿ ಮಾತನಾಡಲು ಬಂದರು. ಶ್ರೇಯಾ, ಹೀಗೆ ಮಾತನಾಡಬೇಡ. ಎಂದು ಸಾಫ್ಟ್ ಆಗುವುದಿಲ್ಲ ಪಪ್ಪ. ನಾನು ಅವರ ಮಾತನ್ನು ಕತ್ತರಿಸಿದೆ. ಏಕೆಂದರೆ ಇಂದಿನವರೆಗೂ ಪ್ರತಿ ವಿಷಯವನ್ನು ಸಾಫ್ಟ್ ಮಾಡಿದ್ದಕ್ಕೆ ಈ ಪಾಡು ಬಂದಿದೆ ನಮಗೆ. ಅಮ್ಮನ ಕಣ್ಣಿನಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇಂತಹ ಭಯ ಯಾವಾಗ ಬರುತ್ತದೆಂದರೆ ಹಲವು ವರ್ಷಗಳ ತಪ್ಪು ಇದ್ದಕ್ಕಿದ್ದಂತೆ ಎದುರಿಗೆ ಬಂದು ನಿಂತಾಗ ಅದು ಬರುತ್ತದೆ. ನಾನು ಇನ್ನೊಂದು ಫೈಲ್ ತೆರೆದೆ. ಹೊಸ ಲೋನ್ಗಳು, ಹೆಚ್ಚಿನ ಇಂಟರೆಸ್ಟ್ ರೇಟ್ಗಳು, ಓದದೆಯೇ ಸೈನ್ ಮಾಡಿರುವ ಪೇಪರ್ಗಳು. ಅವುಗಳನ್ನು ರೋಹನ್ ಒಳ್ಳೆಯ ಆಫರ್ ಎಂದು ತಿಳಿದು ತಗೊಂಡಿದ್ದನು. ಈ ನಿರ್ಧಾರಗಳು ಬರೀ ಕಂಪನಿಯನ್ನು ಮಾತ್ರವಲ್ಲ, ನಿಮ್ಮ ರಿಟೈರ್ಮೆಂಟ್ ಅನ್ನು ಕೂಡ ಮುಳುಗಿಸಿವೆ. ನಿಮ್ಮ 47 ಉದ್ಯೋಗಿಗಳ ಅನ್ನದ ಬಟ್ಟಲನ್ನು ಸಂಕಷ್ಟಕ್ಕೆ ಇರಿಸಿದ್ದೀರಿ ಮತ್ತು ನೀವು ನನ್ನ ಪರಿಶ್ರಮಕ್ಕಿಂತ ಅತಿ ಹೆಚ್ಚು ಇಂಪಾರ್ಟೆಂಟ್ ಎಂದು ತಿಳಿದಿದ್ದ ಆ ಮನೆ ಯಾವಾಗ ಮುಳುಗಲಾರಂಭಿಸಿತೋ ಆಗ ನಿಮಗೆ ಇದ್ದಕ್ಕಿದ್ದಂತೆ ಒಬ್ಬಳು ಮಗಳು ಕೂಡ ಇದ್ದಾಳೆ. ಬಹುಶಃ ಅವಳು ನಿಮ್ಮನ್ನು ಉಳಿಸಬಲ್ಲಳು ಎಂದು ನೆನಪಾಯಿತು. ಪಪ್ಪ ಕಣ್ಣುಗಳನ್ನು ಮುಚ್ಚಿಕೊಂಡರು. ಅವರು ಮೆಲ್ಲನೆ ಶುರು ಮಾಡಿದರು. ನಾನು ಅಂದು ಏನು ಹೇಳಿದ್ದೇನೆಂದು ನನಗೆ ಗೊತ್ತು ಮತ್ತು ನನಗೆ ವಿಷಾದವಿದೆ. ನಿಮಗೆ ಈಗ ಸಾರಿ ಹೇಳುವ ಹಕ್ಕಿಲ್ಲ. ನಾನು ನೇರವಾಗಿ ಹೇಳಿದೆ. ಈಗ ನಾವು ಸಿಚುವೇಶನ್ ನೋಡುತ್ತಿದ್ದೇವೆ, ಭಾವನೆಗಳು ಆಮೇಲೆ. ರೋಹನ್ ಕೈ ಮುಗಿದುಕೊಂಡನು. ನೀನು ಯಾವಾಗಲೂ ನಿನ್ನನ್ನು ನೀನು ಪರ್ಫೆಕ್ಟ್ ಎಂದು ತಿಳಿದುಕೊಳ್ಳುತ್ತೀಯಾ? ನಿನಗೇನು ಗೊತ್ತು ಕಂಪನಿ ನಡೆಸುವುದು ಹೇಗೆಂದು? ನನ್ನ ಬಾಯಿಂದ ಒಂದು ಸಣ್ಣ ಕಹಿಯಾದ ನಗು ಹೊರಬಂತು. ರೋಹನ್, ನಾನು 15 ವರ್ಷ ಈ ಕಂಪನಿ ನಡೆಸಿದ್ದೇನೆ. ನೀನಂತೂ ಬರೀ ಕ್ರೆಡಿಟ್ ತೆಗೆದುಕೊಳ್ಳುತ್ತಿದ್ದೆ. ಕೋಣೆಯಲ್ಲಿ ಇದ್ದಕ್ಕಿದ್ದಂತೆ ಮೌನ ಆವರಿಸಿತು. ನಾನು ದೀರ್ಘ ಉಸಿರು ಬಿಟ್ಟೆ ಮತ್ತು ಕುರ್ಚಿಯ ಮೇಲೆ ಕುಳಿತುಕೊಂಡೆ. ಸರಿ, ನಾನು ಕೈ ಮುಗಿದು ಕಾಗದಗಳನ್ನು ಟೇಬಲ್ ಮೇಲಿಟ್ಟೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ನೀವು ನನ್ನನ್ನು ಇಲ್ಲಿಗೆ ಏಕೆ ಕರೆಸಿದ್ದೀರಿ? ಪಪ್ಪ ಕುರ್ಚಿ ಎಳೆದುಕೊಂಡು ಕುಳಿತು ಹೇಳಿದರು. ನಮಗೆ ರೀಸ್ಟ್ರಕ್ಚರಿಂಗ್ ಪ್ಲ್ಯಾನ್ ಬೇಕಿದೆ. ಬ್ಯಾಂಕ್ ಲೀಗಲ್ ಆ್ಯಕ್ಷನ್ ಬೆದರಿಕೆ ಹಾಕುತ್ತಿದೆ. ಕ್ಲೈಂಟ್ಸ್ ಹೊರಟು ಹೋಗುತ್ತಿದ್ದಾರೆ. ನಾವು ಯೋಚಿಸಿದೆವು, ಒಂದು ವೇಳೆ ನೀನು ಮರಳಿ ಬಂದು ಲೀಡರ್ಶಿಪ್ ತೆಗೆದುಕೊಂಡರೆ. CEO ಅಥವಾ CFO ಅಂತಹ ಯಾವುದೇ ರೋಲ್ ಇಲ್ಲ. ನಾನು 1 ಸೆಕೆಂಡ್ ಕೂಡ ಯೋಚಿಸದೆ ಹೇಳಿದೆ. ಅಮ್ಮ ಬೆರಗಾದಳು. ಆದರೆ ಮಗಳೇ, ಇಲ್ಲ ಅಮ್ಮ, ನಾನು ಅವರನ್ನು ತಡೆದೆ. ನಾನು ಇಲ್ಲಿ ಮತ್ತೆ ಎಂಪ್ಲಾಯ್ ಆಗಿ ಬಂದು ಕುಳಿತುಕೊಳ್ಳುವುದಿಲ್ಲ. ರೋಹನ್ ಈಗಲೂ ಫ್ಯಾನ್ಸಿ ಟೈಟಲ್ ತಗೊಂಡು ಅಲ್ಲಿ ಇಲ್ಲಿ ಸುತ್ತಾಡುತ್ತಿರುವಾಗ ನಾನು ನನ್ನ ಹೆಸರು ಮತ್ತು ರೆಪ್ಯುಟೇಷನ್ ಪಕ್ಕಕ್ಕಿಡಲು ಸಾಧ್ಯವಿಲ್ಲ. ರೋಹನ್ ಕುರ್ಚಿಯಿಂದ ಜಿಗಿದು ನಿಂತನು. ಎಕ್ಸ್ಕ್ಯೂಸ್ ಮೀ,
ನಾನು ಹೇಳಿದೆ, ಶಾಂತವಾಗಿರು. ದನಿ ಈಗಲೂ ನಾರ್ಮಲ್ ಆಗಿತ್ತು, ಆದರೆ ಹೇಳುವ ರೀತಿ ಬದಲಾಗಿತ್ತು. ಮೊದಲು ನಾನು ನನ್ನ ಕಂಡೀಷನ್ಸ್ ಕ್ಲಿಯರ್ ಮಾಡುತ್ತೇನೆ. ಪಪ್ಪ ಅವರ ಹೆಗಲುಗಳು ಇನ್ನೂ ಬಗ್ಗಿದ್ದವು. ನಿನಗೆ ಏನು ಬೇಕು ಶ್ರೇಯಾ? ಕೊನೆಗೂ ಸರಿಯಾದ ಪ್ರಶ್ನೆ. ನನಗೆ ಕಂಟ್ರೋಲಿಂಗ್ ಇಂಟರೆಸ್ಟ್ ಬೇಕು. ನಾನು ಹೇಳಿದೆ, ಕಂಪನಿಯಲ್ಲಿ ಮೆಜಾರಿಟಿ ಓನರ್ಶಿಪ್, ಫೈನಲ್ ಡಿಸಿಷನ್ ತೆಗೆದುಕೊಳ್ಳುವ ಪೂರ್ಣ ಅಧಿಕಾರ, ಆಪರೇಷನ್ ಫೈನಾನ್ಸ್, ಸ್ಟ್ರಾಟಜಿ ಎಲ್ಲದರ ಮೇಲೆ. ರೋಹನ್ ಅದೆಷ್ಟು ವೇಗವಾಗಿ ಕುರ್ಚಿ ಹಿಂದಕ್ಕೆ ತಳ್ಳಿದನೆಂದರೆ ನೆಲದ ಮೇಲೆ ಸದ್ದು ಮೊಳಗಿತು. ಖಂಡಿತ ಇಲ್ಲ, ಇದು ನನ್ನ ಕಂಪನಿ. ನಾನು ತಲೆ ಸ್ವಲ್ಪ ಓರೆ ಮಾಡಿದೆ. ನಿಜವಾಗಿಯೂ? ಏಕೆಂದರೆ ಕಾಗದಗಳ ಪ್ರಕಾರವಂತೂ ಈಗ ಬ್ಯಾಂಕ್ನ ಪಾಲು ನಿನಗಿಂತ ಹೆಚ್ಚಿದೆ. ಪಪ್ಪ ತಮ್ಮ ಮುಖವನ್ನು ಕೈಗಳಿಂದ ಉಜ್ಜಿಕೊಂಡರು. ಮೆಜಾರಿಟಿ ಬಹಳ ದೊಡ್ಡ ಡಿಮ್ಯಾಂಡ್ ಆಗಿದೆ. ಹಾಗಾದರೆ ಕಂಪನಿ ಉಳಿಸುವ ಕೆಲಸವೂ ಕೂಡ ಸಣ್ಣದಿಲ್ಲ. ನಾನು ಶಾಂತವಾಗಿ ಉತ್ತರ ನೀಡಿದೆ. ಮತ್ತು ಈ ಕೋಣೆಯಲ್ಲಿ ಆ ಕೆಲಸ ಮಾಡುವ ಎಕ್ಸ್ಪೀರಿಯನ್ಸ್ ಬರೀ ನನ್ನ ಹತ್ತಿರ ಮಾತ್ರ ಇದೆ. ಅಮ್ಮನ ದನಿ ಗದ್ಗದಿತವಾಯಿತು. ಆದರೆ ಕಂಪನಿ ಅಂತೂ ಫ್ಯಾಮಿಲಿಯಲ್ಲೇ ಇರುತ್ತದಲ್ಲವೇ? ಖಂಡಿತವಾಗಿಯೂ. ನಾನು ಹೇಳಿದೆ, ಬರೀ ವ್ಯತ್ಯಾಸ ಇಷ್ಟೇ ಇರುತ್ತದೆ. ಏನೆಂದರೆ ಈ ಬಾರಿ ಇದನ್ನು ಮುಳುಗಿಸುವ ಬದಲು ಉಳಿಸುವುದನ್ನು ಯಾರು ಅರಿತಿದ್ದಾರೋ ಅವರು ಸಂಭಾಳಿಸುತ್ತಾರೆ. ರೋಹನ್ ತಲೆ ಆಡಿಸಿದನು. ಇದು ಹುಚ್ಚುತನ ಪಪ್ಪ. ನೀವು ಇದನ್ನು ಹೀಗೆ ಹೇಗೆ ತೆಗೆದುಕೊಳ್ಳಲು ಬಿಡುತ್ತೀರಿ? ಇವಳೇ ಸ್ವತಃ ಬಿಟ್ಟು ಹೋಗಿದ್ದಳಲ್ಲವೇ? ಅವಳು ಸೋಲೊಪ್ಪಿಕೊಂಡಿದ್ದಳು. ಅವನ ಮಾತು ಒಳಗೆ ಎಲ್ಲೋ ಚುಚ್ಚಿತು. ಆದರೆ ಸತ್ಯಕ್ಕಾಗಿ ಅಲ್ಲ, ಅವನ ಇಗ್ನೋರೆನ್ಸ್ಗಾಗಿ. ನಾನು ಸೋಲೊಪ್ಪಿಕೊಂಡಿರಲಿಲ್ಲ. ನಾನು ಮೆಲ್ಲನೆ ಆದರೆ ಸ್ಪಷ್ಟವಾಗಿ ಹೇಳಿದೆ, ನನ್ನನ್ನು ಹೊರಕ್ಕೆ ತಳ್ಳಲಾಗಿತ್ತು. ಯಾವುದನ್ನು ನಾನು ನಿರ್ಮಿಸಿದ್ದೇನೋ ಅದಕ್ಕೆ ನಿನ್ನನ್ನು ಅಸಲಿ ವಾರಸುದಾರನನ್ನಾಗಿ ಮಾಡಿದರೋ ಆಗಲೇ ನನಗೆ ಅರ್ಥವಾಗಿತ್ತು. ಅಂದರೆ ಒಂದು ವೇಳೆ ನಾನು ಇಲ್ಲೇ ಉಳಿದರೆ ನನ್ನನ್ನು ನಾನು ಕಳೆದುಕೊಳ್ಳುತ್ತೇನೆ. ಪಪ್ಪನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಸತ್ಯವಾದ ಮುಜುಗರ ಕಂಡಿತು. ನಾನು ಮುಂದುವರಿಸಿ ಹೇಳಿದೆ, ಈಗ ನೀವು ನನ್ನನ್ನು ಮರಳಿ ಕರೆಯುತ್ತಿದ್ದೀರಿ. ನಿಮಗೆ ನನ್ನ ಅಗತ್ಯವಿದೆ. ಆದರೆ ಒಂದು ವೇಳೆ ನಿಮಗೆ ನನ್ನ ಮಿದುಳು, ನನ್ನ ಪರಿಶ್ರಮ ಮತ್ತು ನನ್ನ ಪ್ರಾಮಾಣಿಕತೆ ಬೇಕಿದ್ದರೆ ಅದಕ್ಕೆ ಬೆಲೆ ಇದೆ. ಮತ್ತು ಆ ಬೆಲೆ ಸ್ಪಷ್ಟವಾದ ಟರ್ಮ್ಸ್ಗಳಲ್ಲಿ ಇರುತ್ತದೆ. ಪಪ್ಪ ಸುಸ್ತಾದ ದನಿಯಲ್ಲಿ ಕೇಳಿದರು, ಯಾವ ಟರ್ಮ್ಸ್? ನಾನು ಬೆರಳುಗಳನ್ನು ಎಣಿಸುತ್ತಾ ಹೇಳಿದೆ, ಮೊದಲನೆಯದು ನನ್ನ ಹೆಸರಿಗೆ ಮೆಜಾರಿಟಿ ಓನರ್ಶಿಪ್. ಎರಡನೆಯದು ರೋಹನ್ನಿಗೆ ಯಾವುದೇ ಫೈನಾನ್ಷಿಯಲ್ ಅಥವಾ ಆಪರೇಷನಲ್ ಅಥಾರಿಟಿ ಇರುವುದಿಲ್ಲ. ಮೂರನೆಯದು ಲೀಡರ್ಶಿಪ್ ಟೀಮ್ ನಾನೇ ಆರಿಸುವೆ. ನಾಲ್ಕನೆಯದು ಪೂರ್ತಿ ಟ್ರಾನ್ಸ್ಪರೆನ್ಸಿ. ಪ್ರತಿ ಪೇಮೆಂಟ್, ಪ್ರತಿ ಬಿಲ್, ಪ್ರತಿ ಕಾಂಟ್ರಾಕ್ಟ್ ಎಲ್ಲವೂ ನನ್ನ ಎದುರು ಕ್ಲಿಯರ್ ಇರಬೇಕು. ಐದನೆಯದು ನೀವುಗಳಿಬ್ಬರು ಭಾವುಕ ಬ್ಲ್ಯಾಕ್ ಮೇಲ್ನಿಂದಲೂ ಹಸ್ತಕ್ಷೇಪ ಮಾಡುವಂತಿಲ್ಲ. ಒಂದು ಬಾರಿ ನಿರ್ಧಾರವಾಯಿತೆಂದರೆ ಹಿಂದೆ ಸರಿಯುವುದಿಲ್ಲ. ರೋಹನ್ ಸಿಡಿದು ಬಿದ್ದನು. ನೀನು ಎಲ್ಲವನ್ನು ಹಾಳು ಮಾಡ್ತೀಯ. ಇಲ್ಲ, ನಾನು ಅವನ ಕಡೆ ದಿಟ್ಟಿಸುತ್ತಾ ಹೇಳಿದೆ, ಯಾವ ಕೆಲಸವನ್ನು ನಿನಗೆ ಎಂದು ಮಾಡುವ ಅಗತ್ಯವೇ ಬೀಳಲಿಲ್ಲವೋ ಅದನ್ನು ನಾನು ಉಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಅಮ್ಮ ಮುಖದ ಮೇಲೆ ಕೈ ಇರಿಸಿಕೊಂಡರು. ಪಪ್ಪ ಸದ್ದಿಲ್ಲದೆ ಟೇಬಲ್ ಕಡೆಗೆ ನೋಡುತ್ತಿದ್ದರು. ರೋಹನ್ ಕೋಣೆಯಲ್ಲಿ ಕಾಲು ಅಪ್ಪಳಿಸುತ್ತಾ ಸುತ್ತಾಡಲಾರಂಭಿಸಿದನು. ಹೇಗೆಂದರೆ ಯಾವುದೋ ಮೂಲೆಯಲ್ಲಿ ಸಿಕ್ಕಿ ಹಾಕಿಕೊಂಡವನಂತೆ. ಕೊನೆಗೂ ಪಪ್ಪ ಬಹಳ ಮೆಲ್ಲನೆಯ ದನಿಯಲ್ಲಿ ಕೇಳಿದರು, ಒಂದು ವೇಳೆ ನಾವು ಇಲ್ಲ ಎಂದು ಹೇಳಿದರೆ? ಹಾಗಾದರೆ ನೀವು ಮನೆ ಕಳೆದುಕೊಳ್ಳುತ್ತೀರಿ, ಕಂಪನಿ ಕಳೆದುಕೊಳ್ಳುತ್ತೀರಿ, ಮತ್ತು ಯಾರು ಈಗಲೂ ನಿಮ್ಮ ಭರವಸೆ ಮೇಲೆ ನಿಂತಿದ್ದಾರೋ ಆ 47 ಕುಟುಂಬಗಳ ಗೌರವವನ್ನು ಕೂಡ. ಮತ್ತು ನಾನು ಎರಡನೇ ಬಾರಿ ಹಿಂದೆ ತಿರುಗಿ ನೋಡದೆಯೇ ಹೊರಟು ಹೋಗುತ್ತೇನೆ. ಒಂದು ದೀರ್ಘವಾದ ನಡುಗುವ ಮೌನ ಹರಡಿತು. ಆಮೇಲೆ ಪಪ್ಪ ಮೆಲ್ಲನೆ ಪೆನ್ ಎತ್ತಿದರು. ಅಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು. ನೆಮ್ಮದಿ ಮತ್ತು ಪಶ್ಚಾತ್ತಾಪದ ಮಧ್ಯೆ ಎಲ್ಲೋ ಅಂಟಿಕೊಂಡವಳಂತೆ. ರೋಹನ್ ನನ್ನನ್ನು ನೋಡಿದ ಅವನ ದೃಷ್ಟಿಯಲ್ಲಿ ದ್ವೇಷವೂ ಇತ್ತು ಮತ್ತು ಭಯವೂ ಇತ್ತು. ಪಪ್ಪ ಸೈನ್ ಮಾಡಿದರು. ಆಮೇಲೆ ನಡುಗುತ್ತಿರುವ ಕೈಗಳಿಂದ ಅಮ್ಮ ಸೈನ್ ಮಾಡಿದರು. ಯಾವಾಗ ಪೆನ್ ರೋಹನ್ ಮುಂದೆ ಬಂದಿತೋ ಅವನು ಕೆಲವು ಸೆಕೆಂಡ್ಗಳ ಕಾಲ ಹಿಂಜರಿದು ಹೇಳಿದನು, ಇದು ಫೇರ್ ಅಲ್ಲ. ನಾನು ನೇರವಾಗಿ ಉತ್ತರ ನೀಡಿದೆ, ಕಳೆದ 15 ವರ್ಷಗಳು ಕೂಡ ಫೇರ್ ಇರಲಿಲ್ಲ. ಅವನು ಕೊನೆಯಲ್ಲಿ ಸೈನ್ ಮಾಡಿದನು ಮತ್ತು ಬರೀ ಒಂದು ತೆಳುವಾದ ಶಾಯಿಯ ಗೆರೆಯಿಂದ ಹಲವು ವರ್ಷಗಳಿಂದ ನನ್ನಿಂದ ಕಿತ್ತುಕೊಂಡ ಆ ಪವರ್ ನನ್ನ ಕೈಗಳಿಗೆ ಮರಳಿ ಬಂದಿತು. ಆದರೆ ಸೈನ್ ಮಾಡುವುದು ಅತಿ ಸುಲಭದ ಭಾಗವಾಗಿತ್ತು. ಈಗ ನನಗೆ ಅದೇ ಕಂಪನಿಯನ್ನು ಉಳಿಸಬೇಕಿತ್ತು. ಅದು ಒಂದು ಕಾಲದಲ್ಲಿ ನನ್ನನ್ನೇ ಒಡೆದು ಹಾಕಿತ್ತು. ಕಂಪನಿಯನ್ನು ಉಳಿಸುವುದು ಯಾವುದೇ ಸಿನಿಮಾ ಥರ ಗ್ಲಾಮರಸ್ ಆಗಿರಲಿಲ್ಲ. ಅದು ಹೇಗಿತ್ತೆಂದರೆ ಬೆಳ್ಳಂಬೆಳಗ್ಗೆ ಧೂಳು ತುಂಬಿದ ಸೈಟ್ಗಳಿಗೆ ಹೋಗಬೇಕಾಗಿತ್ತು. ಅಲ್ಲಿ ಎಲ್ಲ ಕೆಲಸಗಾರರು ನನ್ನನ್ನು ಸಂಶಯ ಮತ್ತು ಭರವಸೆ ಎರಡೂ ದೃಷ್ಟಿಯಿಂದ ನೋಡುತ್ತಿದ್ದರು. ಈ ಮೇಡಮ್ ನಿಜವಾಗಿಯೂ ಏನಾದರೂ ಬದಲಿಸಲು ಸಾಧ್ಯವೇ ಅಂದುಕೊಳ್ಳುತ್ತಿದ್ದರು. ರಾತ್ರಿಯಿಡೀ ಆಫೀಸ್ನಲ್ಲಿ ಕುಳಿತು ಸಿಸ್ಟಮ್ ಮರಳಿ ನಿರ್ಮಿಸಬೇಕಾಗಿತ್ತು. ಯಾವ ಕೆಲಸ ಯಾರ ಜವಾಬ್ದಾರಿಯಲ್ಲಿರುತ್ತದೆ, ಯಾವ ದಿನ ಯಾವ ಮೆಟೀರಿಯಲ್ ಸೈಟ್ಗೆ ತಲುಪುತ್ತದೆ, ಯಾವ ವಸ್ತುವಿನ ಮೇಲೆ ಲಿಖಿತ ಅಗ್ರಿಮೆಂಟ್ ಇಲ್ಲದೆ 1 ರೂಪಾಯಿ ಕೂಡ ಖರ್ಚಾಗುವುದಿಲ್ಲ. ನಾನು ಹಳೆಯ ಕೆಲಸದ ರೀತಿಗಳನ್ನು ಮರಳಿ ತಂದೆ. ಟ್ರಾನ್ಸ್ಪರೆಂಟ್ ಬಜೆಟ್, ರಿಯಲಿಸ್ಟಿಕ್ ಟೈಮ್ ಲೈನ್,
ಕಾಂಟ್ರಾಕ್ಟ್ನ ಫೈನ್ ಪ್ರಿಂಟನ್ನು ಇಗ್ನೋರ್ ಮಾಡದಿರುವುದು, ಕ್ವಾಲಿಟಿ ಚೆಕ್ಕನ್ನು ಇರಲಿ ಬಿಡು ಎಂದು ಸ್ಕಿಪ್ ಮಾಡದಿರುವುದು. ಅತಿ ಮೊದಲು ನಾನು ಮಾರ್ಟಿನ್ಗೆ ಫೋನ್ ಮಾಡಿದೆ. ಒಂದು ವೇಳೆ ಮರಳಿ ಬರುವುದಾದರೆ ಈ ಬಾರಿ ನಿನಗೆ ಸತ್ಯದ ಜೊತೆಗಿರುವ ಬಾಸ್ ಸಿಗುತ್ತಾರೆ, ಹೆಸರಿನಿಂದಲ್ಲ ಕೆಲಸದಿಂದ ಎಂದೆ. ಅವನು ಮರುವಾರವೇ ಆಫೀಸ್ಗೆ ಮರಳಿ ಬಂದನು. ಅವನ ಮುಖದಲ್ಲಿ ಕಠಿಣತೆ ಇರಲಿಲ್ಲ. 2 ದಿನದ ನಂತರ ಜಯ ಆಂಟಿ ಮರಳಿ ಬಂದರು. ಅವರನ್ನು ದುಬಾರಿ ಎಂದು ಹೇಳಿ ಹೊರಹಾಕಲಾಗಿತ್ತು. ಗೇಟ್ಗೆ ಬರುತ್ತಲೇ ಅವರು ನನ್ನನ್ನು ಅಪ್ಪಿಕೊಂಡರು. ಅದೆಷ್ಟು ಬಿಗಿಯಾಗಿ ಎಂದರೆ ವರ್ಷಗಳ ಆಯಾಸ ಆ ಒಂದು ಹಗ್ನಲ್ಲಿ ಹೊರಟು ಹೋಯಿತು. ನಾವುಗಳು ಸೇರಿ ಒಳಗಿನಿಂದ ಕಂಪನಿಯನ್ನು ಮತ್ತೆ ನಿರ್ಮಿಸಿದೆವು. ರೋಹನ್ಗೆ ನಾನು ಕ್ಲಿಯರ್ ಆಗಿ ಹೇಳಿಬಿಟ್ಟೆ, ನೀನು ಬರೀ ಕ್ಲೈಂಟ್ ರಿಲೇಷನ್ ಸಂಭಾಳಿಸಬೇಕು ಅಷ್ಟೇ. ಕಂಪನಿಯ ಯಾವುದೇ ಕಾರ್ಡ್ ಇಲ್ಲ, ಯಾವುದೇ ಲೋನ್ ಪೇಪರ್ ಮೇಲೆ ನಿನ್ನ ಸೈನ್ ಇರುವುದಿಲ್ಲ, ಯಾವುದೇ ಖರ್ಚಿನ ಅಪ್ರೂವಲ್ ನಿನ್ನ ಕೈಯಿಂದ ಆಗುವುದಿಲ್ಲ. ಒಂದು ವೇಳೆ ಮಾಡಬೇಕೆಂದರೆ ಬರೀ ಪೇಸ್ ವ್ಯಾಲ್ಯೂ ಮೇಲೆ ಕ್ಲೈಂಟ್ ಜೊತೆ ಮಾತನಾಡು ಅಂದೆ. ಕೆಲವು ದಿನ ಅವನು ಮುಖ ಊದಿಸಿಕೊಂಡು ಅಡ್ಡಾಡುತ್ತಿದ್ದ. ಕೆಲವು ದಿನ ನಿಜವಾಗಿಯೂ ಪರಿಶ್ರಮದ ಪ್ರಯತ್ನ ಮಾಡುತ್ತಿದ್ದ. 2 ರೀತಿಯ ವರ್ತನೆಗಳನ್ನು ನಾನು ನೋಡುತ್ತಿದ್ದೆ. 4 ತಿಂಗಳುಗಳಲ್ಲಿ ನಾವು ನಷ್ಟ ನಿಲ್ಲಿಸಿದೆವು. 6 ತಿಂಗಳಲ್ಲಿ ನಾವು ಬ್ರೇಕ್ ಇವನ್ಗೆ ಬಂದೆವು. ಅಂದರೆ ನಷ್ಟವೂ ಇಲ್ಲ, ಅತಿಯಾದ ಲಾಭವೂ ಇಲ್ಲ. ಆದರೆ ಕನಿಷ್ಠ ಪಕ್ಷ ಮುಳುಗುವುದನ್ನು ತಪ್ಪಿಸಿದ್ದೆವು. 9ನೇ ತಿಂಗಳು ಇಬ್ಬರು ಹಳೆಯ ಕ್ಲೈಂಟ್ಸ್ ಮರಳಿ ಬಂದರು. ನೋಡೋಣ, ಹೊಸ ಮ್ಯಾನೇಜ್ಮೆಂಟ್ನಲ್ಲಿ ಏನು ವ್ಯತ್ಯಾಸ ಬಂದಿದೆ ಎಂದು ನೋಡೋಣ ಎಂದುಕೊಂಡರು. ಯಾವಾಗ ಮೊದಲ ಬಾರಿಗೆ ಕಂಪನಿ ಸಣ್ಣದಾದರೂ ಕೂಡ ಒಂದು ಕ್ಲೀನ್ ಪ್ರಾಪರ್ಟಿ ತೋರಿಸಿತೋ ಆಗ ಪಪ್ಪನ ಫೋನ್ ಬಂತು. ಅವರು ಬರೀ ಇಷ್ಟೇ ಹೇಳಿದರು, ನೀನು ಸಾಧಿಸಿ ತೋರಿಸಿದೆ ಎಂದರು. ಅದೆಷ್ಟೋ ವರ್ಷಗಳಲ್ಲಿ ಮೊದಲ ಬಾರಿಗೆ ನಾನು ಅವರ ದನಿಯಲ್ಲಿ ಅಹಂಗಿಂತ ಅತಿ ಹೆಚ್ಚು ಭರವಸೆಯನ್ನು ಕೇಳಿಸಿಕೊಂಡೆ. ಸ್ವಲ್ಪ ಸಮಯದ ನಂತರ ಪಪ್ಪ ಹಳೆಯ ದೊಡ್ಡ ಮನೆ ಮಾರಿಬಿಟ್ಟರು ಮತ್ತು ನಗರದ ಹತ್ತಿರ ಒಂದು ಸಣ್ಣ ಅಚ್ಚುಕಟ್ಟಾದ ಪ್ಲಾಟ್ ತೆಗೆದುಕೊಂಡರು. ನಾನು ಅಲ್ಲಿ ಭೇಟಿಯಾಗಲು ಹೋದಾಗ ಅವರಿಬ್ಬರು ನಿರಾಳವಾಗಿ ಕಂಡರು. ಸ್ಟೇಟಸ್ ಮತ್ತು ಶರ್ಟ್ ಜೇಬಿನಲ್ಲಿ ಇರಿಸಿದ ಮನೆ ಪೇಪರ್ಗಳೇ ಎಲ್ಲವೂ ಆಗಿರುವುದಿಲ್ಲ ಎಂದು ಬಹುಶಃ ಮೊದಲ ಬಾರಿಗೆ ಅವರು ಅರ್ಥ ಮಾಡಿಕೊಳ್ಳುತ್ತಿದ್ದರು. ನಾನು ಕೊನೆಗೂ ಒಬ್ಬ ಅನುಭವಿ ಪ್ರೊಫೆಷನಲ್ ಸಿಇಒನನ್ನು ಹೈಯರ್ ಮಾಡಿದೆ. ನಾನು ನನ್ನ ದಾರಿಯನ್ನು ಕ್ಲಿಯರ್ ಮಾಡಿಕೊಂಡೆ. ನಾನು ಕೇವಲ ಕಂಪನಿಯ ಡೈರೆಕ್ಷನ್ ಮತ್ತು ವ್ಯಾಲ್ಯೂಸ್ ನಿರ್ಧರಿಸಲು ಯೋಚಿಸಿದೆ, ಏಕೆಂದರೆ ನನ್ನ ಪೂರ್ತಿ ಜೀವನವನ್ನು ಇಲ್ಲೇ ಕಳೆಯುವುದು ಸಾಧ್ಯವಿರಲಿಲ್ಲ. ನಾನು ಮರಳಿ ಮುಂಬೈಗೆ ಬಂದೆ. ಒಂದು ಸಂಜೆ ಫೋನಿಗೆ ಅಮ್ಮನ ಮೆಸೇಜ್ ಬಂತು. ನಮ್ಮ ಗೌರವವನ್ನು ಉಳಿಸಿದ್ದಕ್ಕಾಗಿ ಥ್ಯಾಂಕ್ ಯು ಮಗಳೇ. ನಾನು ಮೆಲ್ಲಗೆ ರಿಪ್ಲೈ ಟೈಪ್ ಮಾಡಿದೆ. ಇದರಲ್ಲಿ ಗೌರವವನ್ನು ಉಳಿಸುವ ಪ್ರಶ್ನೆ ಇಲ್ಲ. ನನ್ನ ಕೆಲಸವನ್ನು ನಾನು ಮಾಡಿದೆ. ಜನರು ಯೋಚಿಸಿದಂತೆ ಮೆಹ್ರಾ ಕನ್ಸ್ಟ್ರಕ್ಷನ್ ಅನ್ನು ಉಳಿಸಿಕೊಂಡಿದ್ದು ಅಷ್ಟೊಂದು ದೊಡ್ಡ ಗೆಲುವಲ್ಲ. ನಿಜವಾದ ಗೆಲುವೆಂದರೆ ನಾನು ಈ ಕಥೆಯಲ್ಲಿ ನನ್ನ ಹಕ್ಕನ್ನು ಮರಳಿ ಪಡೆಯಲು ಸಾಧ್ಯವಾಯಿತು ಎಂಬುದು. ಆ ಕತೆ ಯಾವುದೆಂದರೆ, ಒಂದು ಕಾಲದಲ್ಲಿ ನನ್ನನ್ನು ಸೈಡ್ ರೋಲ್ಗೆ ತಳ್ಳಿ ಬರೀ ತಂಗಿ ಮತ್ತು ಮಗಳವರೆಗೆ ಸೀಮಿತಗೊಳಿಸಲು ಬಯಸಿತ್ತು. ನಾನು ಮರಳಿ ಅಪ್ರೂವಲ್ ಪಡೆಯಲು ಹೋಗಿರಲಿಲ್ಲ ಅಥವಾ ಕ್ಷಮೆ ಕೇಳಿಸಿಕೊಳ್ಳಲು ಅಲ್ಲ. ನಾನು ಮರಳಿದ್ದು ಏಕೆಂದರೆ 47 ಕುಟುಂಬಗಳ ಬದುಕು ಒಬ್ಬ ಮಗನ ಈಗೋಗಿಂತ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿತ್ತು. ಎಂದಾದರೂ ನಿಮಗೂ ಕೂಡ ನಿಮ್ಮದೇ ಮನೆಯಲ್ಲಿ ನಿಮ್ಮದೇ ಕುಟುಂಬದ ಮಧ್ಯೆ ನಿನ್ನ ಪರಿಶ್ರಮ ಮತ್ತು ಗೌರವಕ್ಕಾಗಿ ಹೋರಾಡಬೇಕಾಗಿ ಬಂದರೆ ನೀನು ಒಬ್ಬಂಟಿಯಲ್ಲ ಎಂದು ತಿಳಿದುಕೋ. ನಮ್ಮಲ್ಲಿ ಬಹಳಷ್ಟು ಜನರು ಯಾವಾಗ ನಮ್ಮನ್ನು ಮೊದಲು ಹೊರಕ್ಕೆ ತಳ್ಳಲಾಗುತ್ತದೆಯೋ ಆಗಲೇ ಎದ್ದು ನಿಲ್ಲಲು ಕಲಿಯುತ್ತೇವೆ. ಒಂದು ವೇಳೆ ಕತೆ ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.